ಸರ್ ನಮಸ್ಕಾರ. ನಮಸ್ತೆ ಬ್ರೋ. ಹೇಗಿದ್ದೀರಾ? ಗುಡ್. ಎಸ್ ಸರ್, ತುಂಬ ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತೀರಾ, ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ ಹೇಳ್ತಾ ಇರ್ತಾರೆ ಆಡಿಯನ್ಸ್. ಅಂದರೆ ಎಸ್ಪೆಷಲಿ ನಿಮ್ಮ ಫ್ಯಾನ್ಸ್. ಅಂದರೆ ಅವ್ರಿಗೆ ಖುಷಿ ಇದೆ ಸಿನಿಮಾಗೋಸ್ಕರ ಇಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ, ಬಟ್ ಅವ್ರಿಗೊಂದು ಭಯ ಇರುತ್ತೆ, ಹಿಂಗೆಲ್ಲ ರಿಸ್ಕ್ ತೊಗೋಬೇಡಿ, ಸಡನ್ನಾಗಿ ತೊಗೋಬೇಡಿ. ಬೀಯಿಂಗ್ ಹೆಲ್ದಿ ಇಸ್ ನಾಟ್ ಹೌದೌದು ಟೇಕಿಂಗ್ ರಿಸ್ಕ್. ಬಟ್ ಅವ್ರಿಗೊಂದು ಭಯ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ಸುಮ್ಮನೆ ರಾಂಗ್ ಸ್ಪ್ರೆಡ್ ಆಗಿರೋದು. ಅದು ನಿಜ. ಅದು ಅಂದರೆ 23 ಡೇಸಲ್ಲಿ KD ಗೋಸ್ಕರ ಒಂದು 17 kgs ಎಲ್ಲ ಕಡಿಮೆ ಆಗಿದ್ದಾರೆ ಅಂತ ಬರ್ತಾ ಇತ್ತು. ಸೊ ಹಾರ್ಡ್ ವರ್ಕಿಂಗ್ ಸರ್. ಸರ್ KD ಟೈಟಲಲ್ಲೇ ಲಾಂಗ್ ಇದೆ. ಒಂದು ಲಾಂಗ್ ಸ್ಟೋರಿನ ಲಾಂಗ್ ಹಿಡ್ಕೊಂಡು ಹೇಳೋದಕ್ಕೆ ಬರ್ತಿದ್ದೀರಾ. ಫಾರ್ ದ ಫಸ್ಟ್ ಟೈಮ್ ಲಾಂಗ್ ಹಿಡಿದಿದ್ರೆ ಆಬ್ಸಲ್ಯೂಟ್ ಸ್ಟನ್ನಿಂಗ್, ಸಕ್ಕದಾಗಿದೆ. ಎಸ್ಪೆಷಲಿ ಅವ್ರ ರೇಂಜ್ ಶಾಟ್ ಎಲ್ಲ ಹಿಂಗಿರುತ್ತೆ KD. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತೆ. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಇವಾಗ ನೀವು ಎಲ್ಲಿ ನೋಡಿದ್ರು ತುಂಬ ಕುಟುಂಬಗಳಿಲ್ಲ. ಅಣ್ಣ ತಮ್ಮದಿರೇ ಆಗಲಿ ಜೊತೆಗಿರಲ್ಲ, ಅಲ್ಲ ಅಕ್ಕ ತಂಗಿಯರೇ ಆಗಲಿ ಅಥವಾ ತಂದೆ ತಾಯಿ ಜೊತೆಗೆ ಮಕ್ಕಳೇ ಇರಲ್ಲ. ಸೊ ಇದ್ರ ವ್ಯಾಲ್ಯೂಸ್ ಬಗ್ಗೆ ತುಂಬ ಚೆನ್ನಾಗಿ ಕಥೆನ ಕಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಎಸ್ಪೆಷಲಿ ದ ಸ್ಕ್ರೀನ್ ಪ್ಲೇ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದು ಟೆಂಪೋ ಅನ್ನೋದೊಂದಿರುತ್ತೆ. ಸೊ ಆ ಟೆಂಪೋನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ರೆ ಇಷ್ಟು ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ನಮ್ಮ ಸಿನಿಮಾಲಿ. ಸುದೀಪ್ ಸರ್ ಆಗಿರ್ಬೋದು, ರಮೇಶ್ ಅಣ್ಣ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ. ಸಂಜು ಬಾಬಾ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಮೇಡಮ್ ಆಗಿರ್ಬೋದು, ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚಿತ್ರ ಪ್ರಸಾದ್ ಸರ್ ಆಗಿರ್ಬೋದು, ದತ್ತಣ್ಣ ಆಗಿರ್ಬೋದು. ಎಲ್ಲರಿಗೂ ಸ್ಕ್ರೀನ್ ಸ್ಪೇಸ್ ಇದೆ. ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ರೌಂಡ್ ಆಫ್ ಅನ್ನೋದಿರುತ್ತೆ. ಒಂದು ಪರ್ಫಾರ್ಮೆನ್ಸ್ ಎಲ್ಲರದ್ದು ಅಫ್ಕೋರ್ಸ್ ಎಲ್ಲರೂ ಒಳ್ಳೆ ಆ್ಯಕ್ಟರ್ಸ್ ಆಗಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿನೂ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಇರೋವಂಥ ಒಂದು ಕತೆ ಅಂತ ನಾವು ನಂಬಿದ್ದೀವಿ. ಎಸ್ ಸರ್. ಸರ್ KD ಟ್ರೇಲರ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅಂದರೆ ಈ ಥರದ್ದು ಒಂದಿಷ್ಟು ಸೀನ್ಗಳಿರುತ್ತೆ, ಈ ಥರದ್ದಿದೆ, ನಿಮ್ಮ ಒಂದು ಫ್ಯಾನ್ಸ್ಗೆ ಇಷ್ಟ ಆಗೋ ಥರ. ಪ್ರೇಮ್ ಸರ್ ಒಂದಿಷ್ಟು ಒಂದು ಎಲಿವೇಷನ್ಸ್ ಕೊಡೋದು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನಾನು ಅನ್ಎಕ್ಸ್ಪೆಕ್ಟೆಡ್ ನನಗೆ ಅನಿಸಿದ್ದು ಮಾರ್ಕೆಟ್ ಸೀಕ್ವೆನ್ಸ್ಗಳು. ಅಂದರೆ ನಿಮ್ಮ ಮತ್ತು ಹೀರೋಯಿನ್ ಮಧ್ಯೆ ಇರುವಂಥ ಸೀಕ್ವೆನ್ಸ್ಗಳು ಸೋ ಹ್ಯೂಮರ್ ಆಗಿತ್ತು. ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಅದರಲ್ಲಿ ಮಾರ್ಕೆಟಲ್ಲಿ ಅಕ್ಕ ಬಂದಿದ್ದಾರೆ ಅಂದ ತಕ್ಷಣ ನೀವು ಹೇಳುವಂಥ ಡೈಲಾಗ್ಸ್ ಆಗಿರ್ಬೋದು, ಅಲ್ಲಿ ನೀವು ಐ ಥಿಂಕ್ ಮೋರ್ ದ್ಯಾನ್ ಎ ಸ್ಟಾರ್ ಒಬ್ಬ ಪರ್ಫಾರ್ಮರ್ ಆಗಿ ನಿಮ್ಮನ್ನು ನೀವೇ ತೆಗೆಸ್ಕೊಂಡು. ಯಾವುದು ಬ್ರೋ ಸ್ಟಾರು ಪರ್ಫಾರ್ಮರ್ ಆಗಬೇಕು ಅಲ್ಲ, ಮಾಡಬೇಕಲ್ಲ ಬ್ರೋ. ಬಟ್ ಆ ಸೀಕ್ವೆನ್ಸ್ಗಳು ತುಂಬ ಔಟ್ ಆಫ್ ದಿ ಬಾಕ್ಸ್ ಅನಿಸ್ತು ನನಗೆ. ಅಂದರೆ ನೀವು ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಯಾವ್ದೂರಿ ಬಹುದೂರು ಬರ್ಚರಿ, ಅದಾದಮೇಲೆ ಲವ್ ಆ್ಯಂಗಲಲ್ಲಿ ಏನು ನಾವು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. KDಯಲ್ಲಿ ನಿಮಗಿದೆ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಫನ್ ಎಲಿಮೆಂಟ್ ಆಗಿರೋಂಥ ಫನ್ನಿ ಕ್ಯಾರೆಕ್ಟರ್ಸ್ ಇದೆ, ಮತ್ತು ನಿಮಗೆ ಕತೆ ಜೊತೆ ಬ್ಲೆಂಡ್ ಆಗಿರೋ ಅಂಥ ಕಾಮಿಡಿ ಸಿಚುಯೇಷನ್ಸ್ ಕೆಲವಿದೆ. ಒಂದು 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 ಪ್ಯಾಕೇಜ್ ಅಂತ ಹೇಳ್ಬೋದು. ಓಕೆ, ಈಗ ಅದ್ದೂರಿ ಬಹುದೂರ್ ಟೈಮಲ್ಲಿ ಒಂದಿಷ್ಟು ಕಾಮಿಡಿ ಸೀಕ್ವೆನ್ಸ್ಗಳನ್ನ ತುಂಬ ಎಂಜಾಯ್ ಮಾಡಿದ್ರು. ಎಸ್ಪೆಷಲಿ ನೀವು ಹಾಕುವಂಥ ಒನ್ಲೈನರ್ಸ್ಗಳನ್ನೂ ಕೂಡ ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸ್. ಅದನ್ನು ಇತ್ತೀಚೆಗೆ ಒಂದು 2-3 ಸಿನಿಮಾಗಳಲ್ಲಿ ಸ್ವಲ್ಪ ಮಿಸ್ ಆದರೂ ಅನಿಸುತ್ತೆ. ಇದನ್ನು ಮತ್ತೆ ಒಂದು ಆ ಟೈಮ್ಗೆ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತವಾಗಿ. ಓಕೆ ಸರ್, 1971ನಲ್ಲಿ ನಡೆದಂತಹ ಸ್ಟೋರಿ, 70sಲ್ಲಿ ಟ್ರೇಲರಲ್ಲಿ ನೋಡ್ತಿರ್ಬೇಕಾದ್ರೆ ಐ ಥಿಂಕ್ ಒಂದು ಥಿಯೇಟ್ರಲ್ಲಿ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಐ ಥಿಂಕ್ ಅದು ಒನ್ ಆಫ್ ದ ಮೇಜರ್ ಸೀಕ್ವೆನ್ಸ್ ಅನಿಸುತ್ತೆ. ಬಿಕಾಸ್ ಅಲ್ಲೊಂದು ನೀವು ನಿಮ್ಮ ಸೀಕ್ವೆನ್ಸ್ಗಳು ಇದೆ, ಪ್ಲಸ್ ಸಂಜಯ್ ದತ್ ಅವರ ಸೀಕ್ವೆನ್ಸ್ಗಳು ಕೂಡ ಅಲ್ಲಿದೆ ಅನಿಸುತ್ತೆ. ನೀವು ಟಿಕೆಟ್ ತೊಗೊಳಕ್ಕೆ ಹೋಗ್ತಿರುವಂಥ ಸೀಕ್ವೆನ್ಸ್, ಅಲ್ಲಿ ಡೈಮಂಡ್ಸ್ ಆರ್ ಫಾರ್ ಎವರ್ ಅನ್ನೋ ಸಿನಿಮಾ ಪ್ಲೇ ಆಗ್ತಿರುತ್ತೆ. ಅದು 1971ನಲ್ಲಿ ರಿಲೀಸ್ ಆದಂಥ ಸಿನಿಮಾ. ಸೊ ಆ ಸೀಕ್ವೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಬಿಕಾಸ್ ಸಂಜಯ್ ದತ್ ಅವ್ರದ್ದು ಕೂಡ ಥಿಯೇಟ್ರಲ್ಲಿನೇ ಒಂದು ಎಲ್ಲರೂ ಕೊಚ್ಚಾಕೋ ಸೀಕ್ವೆನ್ಸ್ ಎಲ್ಲ ಇರುತ್ತೆ. ನೀಟಾಗಿ ಫುಲ್ ಅಬ್ಸರ್ವ್ ಮಾಡಿದ್ದೀರಾ? ಆ್ಯಕ್ಚುಲಿ ಆ ಮೂವಿ ಯಾವುದು ಜೇಮ್ಸ್ ಬಾಂಡ್ ಸೀರೀಸ್ 7th ಫುಲ್ ನೀಟಾಗಿ ಪ್ರಾಬಬ್ಲಿ ಪಾಸ್ ಮಾಡಿ ನೋಡಿ ಎಲ್ಲ ನೋಡಿದ್ದೀರಾ? ಯು ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ಇಟ್. ಓಕೆ, ಆಲ್ಮೋಸ್ಟ್ ನೀವು ಏನು ಹೇಳಿದ್ರು ಸಿನಿಮಾ ರಿಲೀಸ್ ಆಗೋಗ್ಲಿದ್ರು. ಈಗ ನಾನು ಏನಾದರೂ ಹೇಳಿದ್ರೆ ಇಟ್ ವಿಲ್ ಬಿ ಅ ಸ್ಪಾಯ್ಲ್. ಸಿನಿಮಾ ರಿಲೀಸ್ ಆಗೋಗ್ಲಿ. ಓಕೆ, ಆ್ಯಕ್ಷನ್ ಸೀಕ್ವೆನ್ಸ್ ಆ್ಯಸ್ ನೀವು ಹೇಳಿದಾಗೇ ಫಸ್ಟ್ ಟೈಮ್ ಲಾಂಗ್ ಹಿಡಿತಿದ್ದೀರಾ. ಅಫ್ಕೋರ್ಸ್ ಪ್ರೇಮ್ ಸರ್ ಲಾಂಗ್ ಎಲ್ಲರ ಕೈಯಲ್ಲಿ ಹಿಡಿಸಿದಾಗ ತುಂಬ ಆ್ಯಪ್ಟಾಗಿ ಸೂಟ್ ಆಗಿದೆ. ನೀವು ಕೂಡ ಲಾಂಗ್ ಹಿಡಿದಿದ್ದೀರಾ. ಫಸ್ಟ್ ಟೈಮ್ ನಿಮಗೆ ಲಾಂಗ್ ಕೊಡ್ತಿರೋದೇ ಸೀಕ್ವೆನ್ಸ್ ಇದೆ ಅಂದಾಗ ನಿಮ್ಮ ಮೈಂಡಲ್ಲಿ ಬಂದಿದೆ? ಫೈಟು ಎಲ್ಲರೂ ಮಾಡ್ತಾರೆ,
ಬಟ್ ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಮೂವಿ ಜೋಗಿಯಲ್ಲ ಆಗಲಿ, ಕರಿಯಲ್ಲಾಗಲಿ, ಅಥವಾ ಸರ್ ಮಾಡಿರೋ ಮೂವಿ ಜೋಗಯ ಎಲ್ಲ ಆಗಲಿ, ಹೌದು, ಒಂದು ಸಿಚುಯೇಷನ್ನ ಹೀಲ್ ಕ್ರಿಯೇಟ್. ಇವಾಗ ಜೋಗಿಯಲ್ಲಿ ಅವ್ರ ತಾಯಿ ಬಳೆಗೆ ಅಥವಾ ಏನೋ ಕೆಟ್ಟದಾಗ ಏನೋ ಮಾತಾಡಿದಾಗ ಇಮ್ಮಿಡಿಯೇಟಾಗಿ ಔಟ್ ಆಫ್ ನೋ ಇವ್ರು ಕೋಪ ಬಂಟ್ರೆ ರಾವು ಹಂಗೇನೋ ಕ್ರಿಯೇಟ್ ಮಾಡಿದ್ದೀರಲ್ಲ. ಸೊ ಪ್ರೇಮ್ ಸರ್ ಸ್ಟ್ರೆಂತೇ ಅದು. ಫೀಲ್ಡ್ ಕತೆಗಳು ಏನಿದೆಯೋ ಅದನ್ನು ಸಕ್ಕತ್ತಾಗಿ ಮಾಡ್ತಾರೆ. ಎಸ್ಪೆಷಲಿ ಫೈಟರ್ಸ್ಗೂ ಅಷ್ಟೇ ಸಕ್ಕತ್ತಾಗಿ ಹೇಳ್ಕೊಡ್ತಾರೆ. ನಾವು ಯೂಶ್ವಲಿ ಬೇರೆ ಸಿನಿಮಾ ಫೈಟ್ಸ್ ಮಾಡಬೇಕಾದ್ರೆ ಫೈಟರ್ಸ್ ಎಲ್ಲ ಒಂದು ಹೂ ಅಂತ, ಇಲ್ಲ ಹಂಗಲ್ಲ. ಅವ್ರು ಎನೆಕ್ಟ್ ಮಾಡೋದಕ್ಕೆ ನುಗ್ರೆ ಈ ಕಡೆ ನೋಡೆ ಕೊಚ್ಚಾಕ್ರ ಆ ಕಡೆ ಬ್ಯಾಕ್ಗ್ರೌಂಡಲ್ಲೂ ಕೂಡ ಒಂದು ಆ್ಯಕ್ಷನ್ಗೆ ಆಡಿಯೋ ಶೂಟ್ ಮಾಡಿದ್ದಾರೆ. ಹೌದು. ಸೊ ಅವರು ಒಬ್ಬ ಹೀರೋ ಆದರೆ ಏನು ನ್ಯಾಚುರಲ್ ಮಾಡೋಣ ನಮಗೂ. ನಿಜವಾಗ್ಲೂ ನಡೆದಂಥ ಕತೆ ಇದೇ ಶಿವಾಜಿ ಥಿಯೇಟ್ರಲ್ಲೇ ನಡೆದಿದ್ದಿತ್ತು ಆ ಸಿಚುಯೇಷನು. ಓಕೆನಾ, ನಿಜವಾಗ್ಲೂ ಇಲ್ಲೇ ನಡೆದಿದ್ದಿತ್ತು. ಅದರಲ್ಲೂ ಈ ಸೀಟಲ್ಲೇ ಕೂತಿತ್ತು ಆ ಕ್ಯಾರೆಕ್ಟ್ರು. ಅಲ್ಲೇ ಶೂಟ್ ಮಾಡೋಣ ನಾವು ಅಂದ್ಕೊಂಡು ಮಾಡಿದ್ದಿತ್ತು. ಹಿಂಗೆ ಅಂದರೆ ಫಸ್ಟ್ ಟೈಮ್ ನೀವು ಲಾಂಗ್ ಹಿಡಿತಿದ್ರಿ, ಐ ಥಿಂಕ್ ನಿಮ್ಮ ಆಡಿಯನ್ಸ್ ಅಂತರೂ ಒಂದು ಪ್ಯೂರ್ ಮಾಸ್ ಸ್ಟಫಿಗೆ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಮೈಂಡಲ್ಲಿ ಇದ್ದಿದ್ದೇನು ಫಸ್ಟ್ ಟೈಮ್ ಲಾಂಗ್ ಹಿಡಿದಾಗ? ಏನು ನೆನಪಾಯ್ತು? ಒಂದು ಏನಾದರೂ ವರ್ಡ್ ಹೇಳಬೇಕು ಅಂದ್ರೆ ಆ ಮೂಮೆಂಟ್ಗೆ? ಏಕೆಂದರೆ ಐ ವಾಸ್ ವೆರಿ ವೆರಿ ಕಾನ್ಷಿಯಸ್. ಜೆನ್ಯೂನ್ ಆಗಿ. ಏಕೆಂದರೆ ಅವ್ರು ಮಾಡಿರೋ ಸಿನಿಮಾ ಎಲ್ಲ ಫೀಲ್ಡ್ ಕತೆಗಳೆಲ್ಲ ಚೆನ್ನಾಗಿದೆ. ನಾವು ಇಟ್ಸ್ ಅವರ್ ಟರ್ನ್ ಅಂತ ಅಂದಾಗ ಸ್ವಲ್ಪ ಓಕೆ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕು. ಪ್ರಾಬಬ್ಲಿ ತುಂಬ ಕಾನ್ಷಿಯಸ್ ಆಗಿ ಮಾಡಬೇಕಾದ್ರೆ ಐ ವಾಸ್ ಕಾನ್ಫಿಡೆಂಟ್. ಓಕೆ ನಾವು ಇಟ್ಸ್ ದ ಟೈಮ್ ಅಂದ್ಕೊಂಡು ಸ್ಟಾರ್ಟೆಡ್. ಎಸ್, ಮೇ ಬಿ ತುಂಬ ವೈರಲ್ ಆಗ್ತಿದೆ ನೀವು ಹೇಳಿರುವಂಥ ಡೈಲಾಗ್, ಅಣ್ಣ ಲೈಫಲ್ಲಿ ಫಸ್ಟ್ ಮೊದಲನೇ ಕಿತ ಮಚ್ಚಿಡಿತೀವಿ ಅನ್ನೋದು. ರಾಜ್ ಸಿನಿಮಾದಲ್ಲಿ ಅಪ್ಪು ಸರ್ ಹೇಳಿರುವಂಥ ಡೈಲಾಗೆ ಸಿಮಿಲರ್ ಆಗಿ, ಎಸ್ಪೆಷಲಿ ಅಪ್ಪು ಸರ್ ಫ್ಯಾನ್ಸ್ ಅವ್ರ ಫ್ಯಾನ್ ಪೇಜ್ಗಳಲ್ಲೆಲ್ಲ ಸಿಮಿಲರ್ ಇದೆ, ಸೇಮ್ ಸ್ಟಫ್, ಆ ಥರದ್ದು ಮಾಸಿ ಫೋರಿಯಾ. ಗಾಂಧಿಯಲ್ಲಿ ಕರೀರಿ ಇದಕ್ಕೆ ಅವರು ಜೊತೆಗೆ ಆನ್ಸರ್ ಮಾಡಿಬಿಟ್ರೆ ಚೆನ್ನಾಗಿದೆ. ಹೇಳಲ್ಲ ನಾನು ಯಾವುದು ಅಂತ. ಕ್ರಾಂತಿ ಸರ್, ನಾನು ಧ್ರುವ ಸರ್ಗೊಂದು ಕ್ವಶನ್ ಕೇಳಿದೆ. ಅಂದರೆ ಆ ಡೈಲಾಗ್ ಇದೆಯಲ್ಲ, ಅಣ್ಣ ಮೊದಲನೇ ಕಿತ ಮಚ್ಚಿಡ್ದೀವಿ ನೀನು, ಅದನ್ನು ಅಪ್ಪು ಸರ್ ಫ್ಯಾನ್ಸು ಪೇಜ್ಗಳಲ್ಲಿ ಹಾಕ್ಕೊಂಡು ಧ್ರುವ ಸರ್ನು ಅಪ್ಪು ಸರ್ನು ಕೊಲಾಬ್ರೇಷನ್ ಥರ ಅವರು ಎಂಜಾಯ್ ಮಾಡ್ತಿದ್ರು. ಸೊ ಆ ಸೀಕ್ವೆನ್ಸ್ ಬಗ್ಗೆ ಕೇಳಿದ್ರೆ ಸೇಮ್ ಇದೆ ಡೈಲಾಗ್, ಸಿಮಿಲರ್ ಡೈಲಾಗ್ಸ್ ಇದೆ ಸರ್ ಅಂತ ಕೇಳಿದ್ದಕ್ಕೆ ನೀವೇ ಆನ್ಸರ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಗೊತ್ತಾ, ನಾವು ಫಸ್ಟು ನಾನು ಬಂದಿದ ತಕ್ಷಣ ಯೂಶ್ವಲಿ ನಾನು ಹೋಗಿದ ತಕ್ಷಣ ಫಸ್ಟ್ ಡೈರೆಕ್ಟ್ರಿಗೆ ಹೋಗಿ ಮುಖ ತೋರಿಸ್ಬಿಡ್ತೀನಿ. ಅಣ್ಣ ಬಂದಿದ್ದೀನಿ ಅಣ್ಣ, ನೋಡೋಣ ಕರೆಕ್ಟಾಗಿ ಬಂದುಬಿಟ್ಟಿದ್ದೀನಿ ಅಂತೆಲ್ಲ ಅಟೆಂಡೆನ್ಸ್ ಹಾಕಿ ಕ್ಯಾರವನ್ನು ಅಥವಾ ಇದೆಲ್ಲ ಸೈಡ್ಗೆ ಹೋಗಿ ಫಸ್ಟ್ ಇವ್ರನ್ನ ಕರಿತೀನಿ. ಏನು ಗುರು ಇವತ್ತು ಯಾವ ಬಾಳ್ ಬಾಳ್ತಾ ಇದ್ದೀವಿ ಅಂತ ಕೇಳಿ, ರೆಗ್ಯುಲರ್ ಡೈಲಾಗ್. ಇವತ್ತು ಯಾವ ಬಾಳ್ ಬಾಳ್ತಾ ಇದ್ದೀವಿ ಗುರು. ಯಾಕೆ ಸರ್ ಹಂಗೆ? ಅಂದರೆ ಇವತ್ತು ಎಮೋಷನ್ಸ್ ಏನು, ಇವತ್ತಿನ ಎಮೋಷನ್ಸ್ ಏನು, ಇವತ್ತಿನ ಸೀನ್ ಏನು, ಆ ವೇರಿಯೇಷನ್ಸ್ ಏನಿದೆ ಅನ್ನೋದನ್ನ ಅವ್ರ ಸ್ಟೈಲಲ್ಲಿ ಅವ್ರು ಹಂಗೆ ಹೇಳೋದು. ನಾನು ಹಂಗೆ ಕೇಳೋದು ಅವ್ರಿಗೆ ಫ್ರೆಂಡ್ಸ್. ಅದಕ್ಕೆ ಅವ್ರು ಹೇಳ್ತಾರೆ ಬರ್ತಿದ್ದೀನಿ ಇಲ್ಲಿ ಹೇಳ್ತೀನಿ ಅಲ್ಲಿರ್ತದೋ ಇಲ್ವೋ ಅಂದರು. ಏನು ಬರ್ತಿದ್ಯೋ ಗುರು ಅಂದರೆ ಅವ್ರೇನೋ ಬರ್ತಿದ್ರು. ಸರಿ ಏನು ಎಫೆಕ್ಟು ಗುರು, ಅದು ಇಮ್ಮಿಡಿಯೇಟಾಗಿ ಇಲ್ಲೇ ಫಿಕ್ಸ್ ಆಗೋಣ, ಅಲ್ಲಿಗೆ ಹೋದ್ಮೇಲೆ ಚಳಿಯಲ್ಲೆಲ್ಲ ಹಿಂಸೆ ಆಗೋಗುತ್ತೆ. ಭಯ ನಾನು ಬರೀತಾ ಇದ್ದೀನಿ, ಅವ್ರು ಯಾವ್ದು ಫೈನಲ್ ಮಾಡ್ತಾರೋ ಗೊತ್ತಿಲ್ಲ. ಇವರು ಒಂದು 10 ಥರ ಬರೆದ್ರು, ನನಗೆ ಒಂದು 2 ಥರ. ಗುರು ಇದು ನಮ್ಮ ಫೈನಲ್ ಮಾಡಿಸ್ಬೋದು. ಇಲ್ಲ ಭಯ ಗೊತ್ತಲ್ಲ ಭಯ. ಹೋದ್ವಿ ನಾವು ಇಲ್ಲಿ ಹೇಳ್ಬಿಟ್ಟಿದ್ದೆ, ಗುರು ನೋಡು ಗುರು ನಾನು 10 ಆಡ್ತೀನಿ, ನೀನು 10 ಆಡೋ, ಹಾಂ ಫಿಕ್ಸ್ ಆಗಿಬಿಡೋಲ್ಲ. ಏಕೆಂದರೆ ಲಾಸ್ಟು ಇನ್ನೇನು ಕ್ಯಾಮ್ರಾ ಇಟ್ಬಿಟ್ಟು ಆ್ಯಕ್ಷನ್ ಅಂದರೆ ಡೈಲಾಗ್ ಬರೋಲ್ಲ. ಹೋಗಿದ ತಕ್ಷಣ ನೀನು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಹೋಗ್ತಾಯಿದ್ದಂಗೆ ಅಣ್ಣ ಮ್ಯಾಟ್ರ್ ಇದೆಯಣ್ಣ, ಏನೋ ಮಗನೇ ಇವಾಗೇನು ಮಚ್ಕಿಚ್ಚಿ ಹಿಡ್ದಂಗೆ ಏನು ಡೈಲಾಗು ಮಗನೇ, ನಾನು ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಫಸ್ಟ್ ಲೈನ್ ಅದಿರುತ್ತೆ, ಅದಾದಮೇಲೆ ಅವನನ್ನು ಕರಿ ಅಂದರು. ಇವ್ರ ಹತ್ರ ಡಿಸ್ಕಸ್ ಮಾಡಿದ್ರು, ಆಲ್ರೆಡಿ ಬರೆದ್ಬಿಟ್ಟವ್ರೆ ಮೊದಲನೇ ಕಿತ್ತ ಮಚ್ಚಿ ಹಿಡ್ದಿದ್ದೀನಿ ಅಂತ. ಅವರು ಡಿಸ್ಕಸ್ ಮಾಡಿ ಬರೆದ್ಬಿಟ್ಟಿದ್ರೆ ಇವ್ರು ಬಂದು ಹೇಳಿದ್ರು, ಭಯ ಹಿಂಗಿದೆ ಭಯ. ನಾನು ಕೇಳಿದೆ, ಓಕೆ ಚೆನ್ನಾಗಿದೆಲ್ಲ ಬರೋ. ಬಟ್ ಅವರೇ ಹೇಳಿದ್ದೀನಿ, ನನಗೆ ಅಷ್ಟು ತಲೆಗೆ ಬಂದಿರಲಿಲ್ಲ. ಸೈಡಿಗೆ ಬಂದ್ಬಿಟ್ಟು, ಮಗ ಇದು ಇದೇ ಥರ ನನ್ನ ರಾಜ್ಯಲ್ಲೂ ನಾನೇ ಮಾಡಿದ್ದೀನಿ ಅಣ್ಣ, ಮತ್ತೆ ತಿರ್ಗಿ ರಿಪೀಟ್ ಆಗಲ್ಲ. ಯಾವನು ಕೇಳ್ತಾನೋ, ನಾನೇ ಅದಕ್ಕೂ ಡೈರೆಕ್ಟ್ರು. ಇಲ್ಲ ಅಣ್ಣ ಓಕೆ. ಸ್ವಲ್ಪ ಸೈಲೆಂಟ್ ಆಗಿದ್ರು. ನಾನು ಹೇಳಿದೆ,
ಮಿಸ್ ಮಾಡ್ಕೊತಿದ್ರಣ್ಣ. ಹ್ಞೂ ಮಗ, ಇವಾಗ ಮಾಡಬೇಕಾದ್ರೆ ಅದಕ್ಕೆ ಮಿಸ್ ಮಾಡಿಕೊಂಡೆ ಫಸ್ಟ್ ಲೈನ್ ಬರ್ತಿತ್ತು. ಸರಿ ಇವರು ನಾನು ಹೇಳ್ಬಿಟ್ಟೆ, ನೋಡೋಣ ನೀವು ಮಿಸ್ ಮಾಡ್ಕೊತೀರೋ ಓಕೆ, ನಾನು ನೆನಪಿಸ್ಕೊಂಡು ಮಾಡ್ತೀನಿ ಪುನೀತ್ ಸರ್ನೇ, ಆದರೆ ಅವ್ರ ಥರ ಎಲ್ಲ ಮಾಡೋಕ್ಕಾಗಲ್ಲ, ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಣ್ಣ ಅಂತೆ. ಅವರು ಹ್ಞೂ ಮಗ ಒಂದು ಲೈನ್ ಮಾತ್ರ ಮಿಕ್ಕಿದಲ್ಲ ಅಂತ. ಇವ್ರು ಒಂದು 10 ಬರೆದ್ರು, ಅದಾದ ಮಿಕ್ಸ್ ಮ್ಯಾಚ್ ಮಾಡಿ ಆಮೇಲೆ ಇವ್ರನ್ನ ಕೇಳಿ, ಇವ್ರದ್ದು ಕರೆದಿದ್ದೇನಕ್ಕೆ ಅಂದರೆ ಒಳಗೆ ಏನು ನಡೀತು ಅಂತ ಇವ್ರಿಗೆ ಗೊತ್ತಿರುತ್ತೆ ಇನ್ ಡೀಟೇಲ್. ಅಂದರೆ ಪ್ರೇಮ್ ಸರು ಈ ಡೈಲಾಗ್ನ ಫಿಕ್ಸ್ ಮಾಡಿದ್ರು, ಮಗ ಒಂದು ಟ್ರೀಟ್ಮೆಂಟ್ ಅಂತೂ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಆ ಟೈಮು ಏನಿದೆ, ಒಂದು ನುಗ್ಗಿವಡಿ ಆ ಸಾಂಗು ಆ ಪೀರಿಯಡಲ್ಲಿ ಬರೋವಂಥದ್ದು, ಆ ಗ್ಯಾಪಲ್ಲಿ ಧ್ರುವನ್ ಕಡೆಯಿಂದ ಮಗ ಡೈಲಾಗ್ ಅಂತೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಆಡಿಯನ್ಸು. ಅದು ಫಿಕ್ಸು, ಯಾಕಂದರೆ ಇವ್ರಿಗಿರೋದು ಕಲ್ಟ್ ಫ್ಯಾನ್ಸು ಸರ್. ಅವರು ಇವಾಗ ಆಲ್ರೆಡಿ ಬರೀ ಟೀಸರು ಟ್ರೈಲರ್ಗೆ ಹಣ ಚಲೋ ಬರ್ದಿದ್ದಿಲ್ಲೇ ಅಂತ ಒಂದಷ್ಟು ಮೆಸೇಜ್ಗಳು ನನಗೆ ಬರುತ್ತೆ. ಅವ್ರನ್ನ ಸಂಭಾಳಿಸೋದು ನನಗೆ ಕಷ್ಟ. ಒಬ್ಬ ಸ್ಟಾರ್ ಆಗಿ ಇವ್ರು ಹೆಂಗೆ ಸಂಭಾಳಿಸ್ತಾರೆ ನನಗೂ ಗೊತ್ತಿಲ್ಲ ಆ ಥರ. ಆಮೇಲೆ ಅವರು ಅಪ್ಪು ಸರ್ ಫ್ಯಾನ್ಸ್ ಆಗಿರಲಿ, ಅವ್ರ ಬಾಂಧವ್ಯ ಆ ಥರ ಇದೆ ಸರ್. ಇವಾಗ ಧ್ರುವ ಸರು ಶಿವಣ್ಣ ಆಗಿರ್ಬೋದು, ಧ್ರುವ ಸರು ಅಪ್ಪು ಸರ್ ಆಗಿರ್ಬೋದು, ಆ ದೊಡ್ಡ ಮನೆ ಜೊತೆಗೂ ಒಂದು ಸರ್ಜಾ ಫ್ಯಾಮಿಲಿಗೂ ಏನೊಂದು ಬಾಂಡಿಂಗ್ ಇದೆ, ಆ ಬಾಂಡಿಂಗ್, ಆ ಕನೆಕ್ಷನ್ ಇದೆ ಸರ್. ಅದನ್ನು ಪರ್ಸ್ನಲಿ ಅಪ್ಪು ಸರ್ ಫ್ಯಾನ್ಸು ಪ್ರೇಮ್ ಸರ್ನ ಎಷ್ಟು ಇಷ್ಟಪಡ್ತಾರೋ ಧ್ರುವ ಸರ್ನೂ ಅಷ್ಟೇ ಇಷ್ಟಪಡ್ತಾರೆ. ಅದರಲ್ಲಿ ಅಪ್ಪು ಸರ್ ರಿಸೆಂಬಲ್ ಏನು ಇವಾಗ ಆ ಜಾಗದಲ್ಲಿ ಧ್ರುವ ಸರ್ನ ನೋಡ್ತಾ ಇದ್ದಾರೆ, ಆ ಡೈಲಾಗ್ ಕಾಣಿಸ್ಬೇಕು ಅಂತಾನೆ. ಆಮೇಲೆ ಕಾಳಿದಾಸ ಅನ್ನೋದು ತುಂಬ ಇನೋಸೆಂಟು ಸರ್. ಅಪ್ಪು ಸರ್ ಪಾತ್ರ ಬೇರೆ ಅಲ್ಲಿ, ಅದ್ರ ಮಧ್ಯೆ ನಮಗೆ ಕಾಳಿದಾಸ ಕಾಣಿಸ್ಬೇಕು. ಆಮೇಲೆ ಮೊದಲನೇ ಸಲ ಮಚ್ಚಿಡಿತಾ ಇದ್ದೀನಿ ಅನ್ನೋದು ನಮ್ಮ ಸಿನಿಮಾದಲ್ಲಿ ಒಬ್ಬ ಕಾಳಿದಾಸಂಗೆ ಎಷ್ಟು ಆಪ್ಟ್ ಆಗುತ್ತೋ, ಒಬ್ಬರು ಆ್ಯಕ್ಷನ್ ಪ್ರಿನ್ಸ್ ಆಗಿ ಧ್ರುವ ಸರ್ ಕೆರಿಯರಲ್ಲೂ ಅದು ಆಪ್ಟು. ಅದನ್ನ ನಾವು ಆಡಿಯನ್ಸ್ಗೆ ಹೇಳ್ತಾ ಇರೋದು, ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮ ಎತ್ತೊಳಗೆ ತಪ್ಪಾಯಿತು ಅಂದ್ಬಿಡು ಅಂತ. ಅಷ್ಟು ಕ್ರೂರತ್ವ ಮೆರೀತಿರೋ ಆ ಪೋರ್ಷನಲ್ಲಿ ಒಂದು ಮುಗ್ಧತೆಯನ್ನು ವ್ಯಕ್ತಪಡಿಸುವಂಥ ಪಾತ್ರ ಅದು ಧ್ರುವ ಸರ್ಗೆ ತುಂಬ ಇಷ್ಟ ಆಯಿತು. ಕಾರಣ ಏನು ಅಂತ ಅಂದರೆ, ಅಣ್ಣ ಇಷ್ಟೊಂದು ಜನ ಬಂದಿದ್ದೀರ ಅಣ್ಣ, ನಾನು ಹೊಡೆದೇ ಹೊಡಿತೀನಿ, ಡೌಟೇ ಇಲ್ಲ, ನಾನು ಹೊಡೆದೇ ಹೊಡಿತೀನಿ. ಆದರೆ ಕೈ ಕಾಲೋಗಿ ಏನಾದ್ರು ಅಪ್ಪಿ ತಪ್ಪಿ ಉಳ್ಕೊಬಿಟ್ರೆ ಅಣ್ಣ, ನಿಮಗಿಂತ ಜಾಸ್ತಿ ನಿಮ್ಮ ತಾಯಿ ಅನುಭವಿಸ್ತಾಳೆ. ಆ ಜಾಗದಲ್ಲಿ ನನ್ನ ತಾಯಿ ಆಗಿದ್ರು ಅವ್ರು ನೋವು ನನಗೆ ಅರ್ಥ ಆಗುತ್ತಣ್ಣ, ಅವಳಿಗೆ ತಪ್ಪಾಯಿತು ಅಂದ್ಬಿಡಿ ಅಂತ ಅಂದ್ಬಿಟ್ಟು ಅದನ್ನು ಧ್ರುವ ಸರ್ ಹೇಳಿರೋ ರೀತಿಗೆ ಇವತ್ತು ಎಂಟರ್ ಕರ್ನಾಟಕ ಫಿದಾಗಿದ್ದಾರೆ ಸರ್. ಅದನ್ನು ನಾವೇನು ಹೇಳಂಗೆ ಇಲ್ಲ. ಅದು ಅವ್ರ ಇಲ್ಲ, ಅದು ಬಂದಾದ್ಮೇಲೆ ಫಸ್ಟ್ ಲೈನ್ ಫಿಕ್ಸ್ ಆಗೋಯ್ತು, ಮೊದಲಿನಕ್ಕಿಂತ ಮಚ್ಚಿಡ್ತೀವಿ ಅಂತ. ಅದಾದ್ಮೇಲೆ ನಮ್ಮಲ್ಲಿ ಗಲಾಟೆ, ಹೊಡೆಯೋದೇ ಉಂಟಂತೆ, ಅವ್ರ ಅಮ್ಮನಿಗೆ ಬೇಜಾರಾಗುತ್ತೆ, ಅವ್ರ ಅಪ್ಪನಿಗೆ ಬೇಜಾರ, ಸುಮ್ಮನೆ ಹೊಡೆದ್ಬಿಟ್ಟು ಹೋಗ್ತೀನಿ ಅಂತ ನಾನು. ಇಲ್ಲ ಭಯ, ಅದು ಕ್ಯಾರೆಕ್ಟರ್ ಅಂತ ಅವರು. ನಾನು ತಿರುಗಿ ಒಳ್ಳೆ ಡೈರೆಕ್ಟರ್ ಯಾವ್ದಣ ಇದು ಹೊಡೆದ್ಬಿಟ್ಟು ಸಾರಿ ಕೇಳೋದು ಅಂತ. ಇಲ್ಲ ಮಗನೇ ಮುಗ್ಧತೆ ಅಂತ. ಇವು ತಿರ್ಗಾ ಮುಂದೆ ಹೊಡೆದಾದ್ಮೇಲೆ ಯಾವ ಮುಗ್ಧತೆ ಅಂತ ನಾನು ಇವ್ರಿಗೆ. ಅದಾದ್ಮೇಲೆ ಬರ್ದಾದ್ಮೇಲೆ ನಾನು ಹಠ ಮಾಡ್ತಿದ್ದೆ, ಚೇಂಜ್ ಮಾಡ ಬೇಡ ಅಂತ. ಆಮೇಲೆ ಅದೊಂದು ಡಿಸೈನು ಮಾಡೋರು ಸರ್ ಪ್ರೇಮ್ ಸರ್. ಇವಾಗ ನಾರ್ಮಲ್ ಮಸ್ತ್ ತೋರಿಸ್ಕೊಂಡು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಆಮೇಲೆ ಧ್ರುವ ಸರು ಪ್ರೇಮ್ ಸರು ಕುತ್ಕೊಂಡು, ಮಗ ಈ ಡೈಲಾಗ್ ಉಳ್ಕೊಳ್ಳುತ್ತೆ ಅಣ್ಣ, ಹೂನಣ್ಣ ಏನು ಬೇಕು ಮಾಡೋಣ ಅಂತ. ನಿಮಗೆ ಇನ್ನೊಂದು ಗೊತ್ತಿಲ್ಲದಿರೋ ವಿಚಾರ ಏನು ಅಂತ ಅಂದರೆ, ಆ ಟೈಮಲ್ಲಿ ಇವರಿಗೆ 104 ಡಿಗ್ರಿ ಫೀವರು, ಜ್ವರ. ಆ ಜ್ವರದಲ್ಲಿ ವಿತ್ತು 21 ದಿನ ರೈನ್ ಎಫೆಕ್ಟು. ಇಲ್ಲಿ ನಾವು ಆ್ಯಕ್ಷನ್ನು ಶೂಟ್ ಮಾಡೋದು, ಆ ಮಳೇಲಿ ನೆನೆಯೋದು, ಮತ್ತೆ ಹೋಗ್ಬಿಟ್ಟು ಬೆಂಕಿ ಕಾಯಿಸೋದು, ಅಲ್ಲೇ ಟ್ಯಾಬ್ಲೆಟ್ ತಗೊಳ್ಳೋದು. ನಮ್ಮ ಮುತ್ತುಬಾಯಿ ಏನು ಅದೆಲ್ಲ ಏನು ಡೆಡಿಕೇಶನ್ ಅನ್ಕೊಂಬಿಡ್ರಿ. ಇಲ್ಲ ಇನ್ನೊಂದು ವಾರ ಆದ್ಮೇಲಾದ್ರೂ ನಾನೇ ಬಂದು ಸಾಯ್ಬೇಕಲ್ಲ, ಅದನ್ನ ಯಾವತ್ತಿದ್ರು ನಾನೇ ಬಂದು ಮಾಡಬೇಕಲ್ಲ. ಅದಕ್ಕೇನೆ ಒಂದು ಫ್ಲೋಲ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದು. ಸರ್, ನನ್ನ ಫೈನಲ್ ಒಂದು ಕ್ವಶನ್. ಟ್ರೈಲರಲ್ಲಿ ನನಗೊಂಥರ ಇದೊಂಥರ ಸ್ಯೂಡೋ ಟ್ರೈಲರ್ ಥರ ಅನಿಸ್ತು. ಅಂದರೆ ಒಂದಿಷ್ಟು ಬೇರೆ ಕಡೆಗೆ ಟರ್ನ್ ಮಾಡಿರೋ ಥರ ಇದೆ. ಕೆಲವೊಂದು ಸೀಕ್ವೆನ್ಸ್ಗಳು ನೋಡ್ತಿದ್ರೆ ನೀವು ಒಂದು ಸ್ಥಾನದಲ್ಲಿ ಇದ್ದೀರಾ ಅನ್ಸುತ್ತೆ. ಅಂದರೆ ಹೀರೋಯಿನ್ ಹೊಡಿತಿರ್ಬೇಕಾದ್ರೆ ನೀವು ಅನ್ನೋ ಥರ ಎಡಿಟ್ ಮಾಡಿದ್ದಾರೆ ಅನಿಸುತ್ತೆ, ಬಟ್ ಅಲ್ಲೇನೋ ಬೇರೆ ಇದೆ ಅನಿಸುತ್ತೆ. ಇನ್ನೊಂದು ಶಾರ್ಟಲ್ಲಿ ನೋಡ್ತಿದ್ರೆ ಇವರು ಅಣ್ಣ ತಮ್ಮ ಯಾರೋ ಅಂತ ಡೌಟ್ ಬರೋ ಥರ ಮಾಡಿದ್ದಾರೆ, ಇಲ್ಲಿ ಇದು ಮಾಡಿದ್ದಾರೆ. ಸೊ ಆಡಿಯನ್ಸ್ ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅಂತ ಹೇಳೋದಾದ್ರೆ, ಫಸ್ಟು ಯಾರಿಗೆ ಸಂಬಂಧ ಅನ್ನೋದೇ ಅವ್ರದ್ದು ಸರ್ಪ್ರೈಸ್ ಇರುತ್ತೆ. ಯಾಕೆಂದರೆ ಅದನ್ನು ರಿವೀಲ್ ಮಾಡದೆ ಟ್ರೈಲರೇ ಆಗಲಿ ಟೀಸರೇ ಆಗಲಿ ಕಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಸೇಮ್ ಇಂಪ್ಯಾಕ್ಟ್ ಅದು. ಈ ಮೂಲಕ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂಕೇತ ಎಡಿಟರ್ ಆಗಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟ್ರದ್ದು ಫಸ್ಟ್ ರೂಲ್ ಅದೇ, ಯಾರಿಗೆ ಸಂಬಂಧ ಅಂತ ಗೊತ್ತಾಗಬಾರ್ದು, ಕತೆ ಆಚೆ ಹೋಗಬಾರ್ದು. ಆಲ್ಮೋಸ್ಟ್ ನಾನು ಏನು ಶಾರ್ಟ್ಸ್ ಕೊಡ್ತೀನೋ ಅದರಲ್ಲೇ ಒಂದು ಟ್ರೈಲರ್ ಮಾಡಬೇಕು. ಇಷ್ಟು ಕ್ಲಾಸಸ್ ಇತ್ತು ಒಬ್ಬರು ಕಟ್ ಮಾಡೋದಕ್ಕೆ. ಸೊ ಫೈನಲಿ ಔಟ್ಪುಟ್ ಹಿಂಗಿದೆ. ಸೊ ಸಿನಿಮಾ ನೋಡಾದ್ಮೇಲೆ ನಿಮಗೆ ಎಲ್ಲ ಇನ್ ಡೀಟೇಲ್ ಆಗುತ್ತೆ. ಸರ್, ಆಡಿಯನ್ಸ್ ವೆಯ್ಟ್ ಮಾಡ್ತಿದ್ದಾರೆ 30ನೇ ತಾರೀಕಿಗೋಸ್ಕರ. ಪ್ರೀಮಿಯರ್ಸ್ ಎಲ್ಲ ಆಗಲೇ ಬುಕ್ಕಿಂಗ್ಸ್ ಓಪನ್ ಆಗಿದೆ, ಭರ್ಜರಿಯಾಗಿ ಫಿಲ್ ಆಗ್ತಿದೆ. ಏನು ಹೇಳ್ತೀರಾ ಸರ್ ನಿಮ್ಮ ಫ್ಯಾನ್ಸ್ಗೆ ಪ್ಲಸ್ ನಮ್ಮ ಕನ್ನಡ ಆಡಿಯನ್ಸ್ಗೆ? ಆಲ್ರೆಡಿ ಬುಕ್ ಮೈ ಶೋ ಎಲ್ಲ ಓಪನ್ ಆಗಿದೆ. ದಯವಿಟ್ಟು ಎಲ್ಲರೂ ಬುಕ್ ಮಾಡಿ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಜೈ ಆಂಜನೇಯ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.